ಆ ವಿಡಿಯೋ ನೋಡಿದಾಗ ಅವರು ಸಂಪೂರ್ಣವಾದಂಥ ವಿಡಿಯೋನ ಹಾಕಿಲ್ಲ. ಅದೆಲ್ಲ ಕಾಂಗ್ರೆಸ್ಸಿನ ಕುತಂತ್ರ. ನೀವು ನೋಡಿರಿ ಆ ವಿಡಿಯೋ ಯಾರು ಮಾಡಿದ್ರು, ಯಾರ ಗಲಾಟೆ ಮಾಡಿಸಿದ್ರು, ಇವತ್ತು ಅವ್ರೆಲ್ಲ ಅಂತೇಳಿ ನಮಗೆಲ್ಲರಿಗೂ ಗೊತ್ತದ. ಇಂಥವು ಬರ್ತಿರ್ತಾವ ರಾಜಕಾರಣ ಬಂದಾಗ, ಎಲೆಕ್ಷನ್ ಚುನಾವಣೆ ಬಂದಾಗ ಇವೆಲ್ಲ ಅಂದರ್ಬಾರ್ ಅಂತೇಳಿ ಹೋಗೋರು ಭಾಳ ಮಂದಿ ಇದ್ದಾರೆ. ಬರ್ತಾರ ಹೋಗ್ತಿರ್ತಾರೆ. ಕಾಂಗ್ರೆಸ್ಸಿನ ತುಂಬ ಕೊಟ್ಟಿದ್ರು, ಅವ್ರು ಮಾಡಿದ್ರು, ಪಾಪ ಅವ್ರು ಅದರಲ್ಲಿ ಫೇಲ್ಯೂರ್ ಆದರು. ನಮ್ಮ ಸಮಾಜದ 100 ಜನ ಪ್ರಮುಖರ ಮುಂದೆ ಚಿಕ್ಕಡಿ ಸಾಹೇಬರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಅವನಿಗೆ ಹೇಳಿದ್ದೆ ನಿಜ, ನಾನು ಸಮಾಜಕ್ಕೆ ಹೇಳಿಲ್ಲ. ಇವ ಹೋಗೋ ಹಾಕ್ಲಿಕ್ಕಂದ್ರೆ ಏನಾಗ್ತದ, ಇಡೀ ಸಮಾಜದ ನನ್ನ ಎಲ್ಲ ಜಿಲ್ಲೆಯಿಂದ ನನ್ನ ಸಮಾಜ ಬಂಜಾರ ಸಮಾಜದ ಓಟ್ ಹಾಕಂತ ಮುಂದಿದ್ದವ್ರು ಕಟ್ ಮಾಡಿ ಅವ್ರು ಎಲ್ಲಿ ಅವನಿಗೆ ಹೇಳಿದ್ರು ಬೇಡ ಅಂತೇಳಿ ಅದನ್ನೇ ಯಾರು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಜಿಗಣಿ ಸಾಹೇಬರು ಇಡೀ ನಮ್ಮ ಸಮಾಜದ ಮುಂದೆ ನಿಮಗೇನಾದ್ರೂ ಅವನಿಗೆ ನಾ ಬೈದಿದ್ದೀನಿ, ನಿಮಗೇನಾದ್ರೂ ನೋವಾಗಿತ್ತಂದ್ರೆ, ನಿಮ್ಮ ಮನಸ್ಸಿಗೆ ನೋವಾಗಿತ್ತಂದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತೇಳಿ ಅದ್ರ ಬಗ್ಗೆ ಕ್ಷಮೆನೂ ಕೇಳಿದ್ದಾರೆ. ಆ ವಿಡಿಯೋಗಳು